ನಮಸ್ಕಾರ ಬಂಧುಗಳೇ. ಸಕಲ ಜೀವರಾಶಿಗೆ ಇಡೀ ನಿಸರ್ಗಕ್ಕೆ ನವಚೈತನ್ಯವನ್ನು ತುಂಬುತ್ತಾ ಇರತಕ್ಕಂಥ ಈ ಹೊಸ ಸಂವತ್ಸರ ವಿಶ್ವವಸು ಸಂವತ್ಸರ ಯುಗಾದಿ ಹಬ್ಬದ ಶುಭ ದಿನ ಪ್ರಾರಂಭ ಆಗಿದೆ. ಈ ಹೊಸ ವರ್ಷ ಅಂತಕ್ಕಂಥದ್ದು ಇದೆಯಲ್ಲ, ಸದಾ ಬದುಕಿನಲ್ಲಿ ಸರ್ವರಿಗೂ ಕೂಡ ಹರ್ಷ ತರಲಿ ಅಂತಕ್ಕಂಥ ಸದಾಶಯದೊಂದಿಗೆ ನಾನಿವತ್ತು ಅದ್ಭುತವಾದಂಥ ಒಂದು ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆ ಹಾಸನದಲ್ಲಿರ್ತಕ್ಕಂಥದ್ರಲ್ಲಿ ಚಿಕಿತ್ಸೆ ಪಡೆಯೋದ್ರ ಜೊತೆಗೆ ನನ್ನ ಕೆಲವು ಸನ್ನಿಮಿತ್ರರು ಕೋರಿದಂಥ ಪರಿಣಾಮವಾಗಿ ಯುಗಾದಿಗೆ ಸಂಬಂಧಪಟ್ಟಂಥ ಕೆಲವಾರು ನಲ್ಲುಡಿಗಳು ಬೇಕು ಅಂತಕ್ಕಂಥ ಬಯಕೆ ಪರಿಣಾಮವಾಗಿ ಇದೇ ಸುಂದರವಾದಂಥ ಪ್ರಾಂಗಣದಲ್ಲಿ ಪಾರಂಪರಿಕವಾದಂಥ ಚಿಕಿತ್ಸೆಯ ಜೊತೆಗೆ ಅದ್ಭುತವಾದಂಥ ನಿಸರ್ಗ ಸಹಜವಾದಂಥ ಸಲಹೆಯನ್ನು ಸಹಕಾರವನ್ನು ಕೊಡುವ ಮುಖೇನ ಒಂದು ಪ್ರಕೃತಿ ದತ್ತವಾದಂಥ ಬದುಕಿಗೆ ನಮಗೆಲ್ಲ ಪ್ರೇರಣೆ ನೀಡ್ತಾ ಇರ್ತಕ್ಕಂಥ ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆಯಿಂದ ನಾನಿವತ್ತು ನಿಮ್ಮನ್ನೆಲ್ಲ ಈ ಸಾಮಾಜಿಕ ಜಾಲತಾಣದ ಮುಖೇನ ಸಂದರ್ಶನ ಮಾಡ್ತಾ ಇದ್ದೇನೆ. ಕೇಳ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಕಾಮನೆಗಳನ್ನು ಹೇಳ್ತಾ, ಇವತ್ತಿನ ಯುಗಾದಿ ಹಬ್ಬ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ಅದ್ಭುತವಾದಂಥ ಇಡೀ ನಮ್ಮ ಪರಂಪರೆಯಲ್ಲೇ ಭಾರಿ ಪ್ರಮುಖವಾದಂಥ ಹಬ್ಬ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಸತ್ಯ ಅಂತೇಳಿ. ಹಾಗಾಗಿ ಈ ಹಬ್ಬದ ಶುಭ ದಿನ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಂಪ್ರದಾಯಗಳ ಹಿಂದೆ ಇರತಕ್ಕಂಥ ಒಂದು ತಾತ್ವಿಕವಾದ ಹಿನ್ನೆಲೆ, ಅದರ ಹಿಂದಿರ್ತಕ್ಕಂಥ ಜೀವ ಸೂತ್ರಗಳನ್ನು ಗ್ರಹಿಸ್ತಾ ಆ ಮುಖೇನ ನಮ್ಮ ಬದುಕಿನಲ್ಲಿ ಸಮರ್ಥವಾದಂಥ ಸಮೃದ್ಧತೆಯನ್ನು ಬಯಸಬೇಕು ಅಂತಕ್ಕಂಥದ್ದೇ ಪ್ರಾಯಶಃ ಪ್ರತಿಯೊಂದು ಹಬ್ಬದ ಆಶಯ ಅಂತೇಳಿ ನಾನದು ಕೂಡ ಭಾವಿಸ್ತೇನೆ ಅಂತೇಳಿ. ತಮಗೆಲ್ಲ ಗೊತ್ತಿದೆ ಬಂಧುಗಳೇ, ಇವತ್ತಿನ ಈ ಹಬ್ಬದಲ್ಲಿ ಪ್ರಮುಖವಾದಂಥ ವಿಶೇಷವಾದಂಥ ಒಂದು ಸಂಗತಿ ಅಂದರೆ ನಾವು ಬೇವು ಬೆಲ್ಲವನ್ನು ಹಂಚಿಕೆ ಮಾಡ್ತೀವಿ ಅಂತೇಳಿ. ಅದರ ಅರ್ಥವೇ ಬದುಕಿನಲ್ಲಿ ನೋವು ಮತ್ತು ನಲಿವುಗಳು ಅಂತಕ್ಕಂಥ ಸಮಾನವಾದಂಥವು ಅಂತೇಳಿ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನೋವಿಗೆ ಕುಗ್ಗದೆ ನಲಿವಿಗೆ ಹಿಗ್ಗದೆ ಸಮಚಿತ್ತದಿಂದ ಬಾಳಬೇಕಾದಂಥ ಒಂದು ರೀತಿ ಸ್ಥಿತಪ್ರಜ್ಞ ಸ್ಥಿತಿಯನ್ನು ನಾವು ಕಂಡುಕೊಳ್ಬೇಕು ಅಂತಕ್ಕಂಥ ಸತ್ಯ ಇದೆಯಲ್ಲ, ಅದು ಹಬ್ಬದಿಂದ ಇರ್ತಕ್ಕಂಥ ಆಶಯ ಅಂತೇಳಿ. ನಾವು ಸುಮ್ಮನೆ ಆಗಿ ಯೋಚನೆ ಮಾಡೋಣ ಬಂಧುಗಳೇ. ನಮ್ಮ ಒಳಗಿನ ಹೊರಗಿನ ಮೈಯನ್ನು ನಾವು ಶುದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಗೊತ್ತಿದೆ ನಾವೇನು ಮಾಡ್ತೀವಪ್ಪ ಅಂದರೆ, ನಾವೆಲ್ಲ ಯಾವುದೋ ಒಂದು ಶಾಂಪು ಹಾಕಿ ಸೋಪ್ ಹಾಕಿ ಸ್ನಾನ ಮಾಡ್ತೀವಿ. ಇಂಥ ಮೈ ಶುದ್ಧಿ ಅಂತಕ್ಕಂಥದ್ದು ಬಹಿರಂಗ ಶುದ್ಧಿ ಅಂತಕ್ಕಂಥದ್ದು ಆಗಲೇಬೇಕಾದಂಥ ಕ್ರಿಯೆ ಅಂತೇಳಿ. ಆದರೆ 12ನೇ ಶತಮಾನದ ವಚನಕಾರರು ಕೊಟ್ಟಂಥ ಆಶಯ ಏನಪ್ಪ ಅಂದರೆ, ಈ ಬಹಿರಂಗ ಶುದ್ಧಿಯ ಜೊತೆಗೆ ಅಂತರಂಗದ ಶುದ್ಧಿ ಇರಬೇಕು ಅಂತೇಳಿ. ನೋಡಿ, ಇವತ್ತು ಮಾಡ್ತಕ್ಕಂಥ ಅಭ್ಯಂಜನ ಸ್ನಾನ ಏನಿದೆ ಆ ಮುಖೇನ ಶುದ್ಧಿ ಆಗ್ತೀವಿ ನಾವು. 12ನೇ ಶತಮಾನದ ಚನ್ನಬಸವಣ್ಣವರೊಂದು ವಚನದಲ್ಲಿ ಹೇಳ್ತಾರೆ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ಅದ್ರ ಜೊತೆಗೆ ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಹಾಗೆ ಮನದ ಮೈಲಿಗೆ ತೊಳೆಯೋಡೆ, ಮನಸ್ಸಿಗೂ ಕೂಡ ಒಂದು ಮಲಿನ ಆಗುತ್ತಲ್ಲ, ಯಾವುದೋ ಜಂಜಟಗಳಿಂದ ಯಾವುದೋ ಒಂದು ನೋವುಗಳಿಂದ ಆ ಮನಸ್ಸು ತಲ್ಲಣಗೊಂಡಂಥ ಸಂದರ್ಭದಲ್ಲಿ ಅದನ್ನು ಶುದ್ಧಿ ಮಾಡಲಿಕ್ಕೆ ಇರ್ತಕ್ಕಂಥವು ಯಾವಪ್ಪ ಅಂದರೆ ಇಂಥ ಸಾರ್ಥಕವಾದಂಥ ಸತ್ಸಂಪ್ರದಾಯಗಳು, ಇಂಥ ಸಾರ್ಥಕವಾದಂಥ ಹಬ್ಬಗಳು, ಇಂಥ ಸಾರ್ಥಕವಾದಂಥ ಸತ್ಸಂಗಗಳು. ಅದಕ್ಕೆ ಹೇಳ್ತಾರೆ, ಈ ಮನದ ಮೈಲಿಗೆ ತೊಳೆಯೋಡೆ ಕೂಡಲ ಚನ್ನ ಸಂಗನ ಶರಣರು ಅನುಭವ ಮಾಡುವುದು ಅಂತೇಳಿ. ಪ್ರಾಯಶಃ ಅಂತ ಅನುಭವದ ಹಿನ್ನೆಲೆಯಲ್ಲೇ ನಾವು ನೋಡೋದಾದರೆ ಈ ಬೇವು ಬೆಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದು ನೋವು ನಲಿವುಗಳ ಸಂಗಮ ಅಂತೇಳಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸಹಜವಾದಂಥ ಒಂದು ಉದಾಹರಣೆ ಮುಖೇನ ನಿಮಗೆ ಇದನ್ನು ತಿಳಿಯೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನೋಡಿ, ಹಿಂದಿನ ಕಾಲದಲ್ಲಿ ಇವತ್ತಿನ ಕ್ಲಾಕ್ ಅಲ್ಲ, ಒಂದು ವಾಲ್ ಕ್ಲಾಕ್ ಅಂತ ಇರ್ತಿತ್ತು, ಗೋಡೆ ಗಡಿಯಾರ, ತಾವೆಲ್ಲ ನೋಡಿದ್ದೀರಾ ಅಂತೇಳಿ. ಆ ಗೋಡೆ ಗಡಿಯಾರ ನಾವು ಸಮಯ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡೈಲಿ ಕೀ ಕೊಡ್ತಾ ಇದ್ದು ಸಮಯ ನೋಡ್ತಾ ಇದ್ವಿ. ಊರವರೆಲ್ಲ ಒಂದೇ ಗಡಿಯಾರ ಇದ್ದರೆ ಗೌಡ್ರು ಬಂದು ಹಾಕಿ ಅದ್ರ ಮುಖೇನ ಸಮಯ ನೋಡ್ತಾ ಇದ್ವಿ. ಒಂದು ಪಕ್ಷ ಅದರಲ್ಲಿ ಒಂದು ಪೆಂಡುಲಮ್ ಇರ್ತಿತ್ತು, ಲೋಲಕ, ನಿಮಗೆ ಗೊತ್ತಿದೆ, ಅದು ಎರಡೂ ಕಡೆ ಆಡ್ತಾ ಇತ್ತು ಅಂತೇಳಿ. ನಮ್ಮ ಬದುಕು ಅಂತಕ್ಕಂಥದ್ದು ಹಾಗೆ ಒಂದು ಪೆಂಡುಲಮ್ ಇದ್ದಾಗ ಒಂದು ಕಡೆ ನೋವು, ಒಂದು ಕಡೆ ನಲಿವು, ಒಂದು ಕಡೆ ಕಷ್ಟ, ಮತ್ತೊಂದು ಕಡೆ ಸುಖ, ಹಿಂಗೆ ಎರಡೂ ಕೂಡ ಬರ್ತಾ ಇರ್ತಕ್ಕಂಥದ್ದು ಪ್ರತೀಕ ಅಂತೇಳಿ ನಂದಾದ್ರ ಭಾವನೆ ಅಂತೇಳಿ. ನೋಡಿ, ಆ ರೀತಿ ಆ ಪೆಂಡುಲಮ್ ಈ ರೀತಿ ಆಡ್ತಾ ಇದ್ದರೆ ಅದು ಸಮಯ ಸರಿಯಾಗಿ ತೋರಿಸ್ತಾ ಇದೆ, ಅದು ಸರಿಯಾಗಿದೆ ಗಡಿಯಾರ ಅಂತೇಳಿ ಅರ್ಥ ಅಂತೇಳಿ. ನಾವು ಯಾರಾದರೂ ಹೋದಂಥ ಸಂದರ್ಭದಲ್ಲಿ ಆ ಪೆಂಡುಲಮ್ ಒಂದೇ ಕಡೆ ನಿಂತುಬಿಟ್ಟಿದ್ರೆ, ಒಂದೇ ಕಡೆ ವಾಲಿದ್ರೆ ಅಂತಿದ್ದು 3 ಜನ, ಅಯ್ಯೋ ಆ ಗಡಿಯಾರ ಕೆಟ್ಬಿಟ್ಟಿದೆ ಮರೆ, ಅದು ಸಮಯ ತೋರಿಸ್ತಾ ಇಲ್ಲ ಅಂತೇಳಿ. ಹೇಗೆ ಆ ಗಡಿಯಾರಕ್ಕೆ ಒಂದು ನಿಖರತೆ ಇಲ್ಲ ಅಂದರೆ ಅದು ಒಂದೇ ಕಡೆ ವಾಲಿದ್ರೆ ಯಾಕೆ ಆ ಗಡಿಯಾರ ಸರಿ ಇಲ್ಲ ಅಂತೀವೋ, ಆ ಗಡಿಯಾರ ಕೆಟ್ಟಿದೆ ಅಂತೀವೋ, ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಬರೀ ಸುಖದ ಲೋಲುಪತೆಯಿಂದಲೇ ಇದ್ದರೆ ಆಗಲೂ ಕೂಡ ಬದುಕು ಕೆಡುತ್ತೆ, ಅಥವಾ ಬರೀ ಒಂದು ರೀತಿ ನೋವಿನಲ್ಲಿದ್ದರೂ ಕೂಡ ಬದುಕು ಕೆಡುತ್ತೆ. ಹಾಗಾಗಿ ನೋವು ನಲಿವು, ಸುಖ ಸಂತೋಷ, ಇವೆರಡುಗಳ ಒಂದು ರೀತಿಯ ಸಮ್ಮಿಶ್ರಣ ಇದೆಯಲ್ಲ, ಈ ಸುಖ ಮತ್ತು ದುಃಖಗಳ ಸಮ್ಮಿಶ್ರಣ ಈ ಬದುಕು ಅಂತಕ್ಕಂಥದ್ದನ್ನು ಪ್ರತಿನಿಧಿಸಲಿಕ್ಕೆ ಪ್ರಾಯಶಃ ಅದು ಅದ್ಭುತವಾದಂಥ ಉದಾಹರಣೆ ಅಂತೇಳಿ ನಾನದು ಕೂಡ ಭಾವಿಸ್ತೇನೆ ಅಂತೇಳಿ. ನೋಡಿ, ಬಸವಣ್ಣವರು ಈ ಬಗ್ಗೆ ಒಂದು ಅದ್ಭುತವಾದಂಥ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಿಜ, ಅವೆಲ್ಲ ಇದ್ದಾಗಲೇ ಬದುಕಿನಲ್ಲಿ ಒಂದು ಸ್ವಾರಸ್ಯ ಅಂತೇಳಿ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಎದು ಗುಂಡು, ಮುಳುಗಲಿ ಎದು ಬೆಂಡು. ಹಾಗಾಗಿ ಈ ಇಂತಿಪ್ಪ ಶರದಿಯ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತಾರೆ. ಪ್ರಾಯಶಃ ಸಂಸಾರದಲ್ಲಿರ್ಬೋದಾದಂಥ ಸಹಜವಾದಂಥ ದುಃಖ, ಸಹಜವಾದಂಥ ಸುಖವನ್ನು ನಮಗೆ ತಿಳಿ ಹೇಳ್ತಕ್ಕಂಥ ನಿಟ್ಟಲ್ಲಿ ಇದಕ್ಕಿಂತ ಅದ್ಭುತವಾದಂಥ ವಚನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಏನು ಅದ್ಭುತವಾದಂಥ ಮಾತುಗಳು ಹೇಳ್ತಾರೆ ಅಂದರೆ, ನಿಜ ಅದು. ನಾವು ಒಂದು ರೀತಿ ಎಲ್ಲವನ್ನೂ ಕಟ್ಕೊಂಡೇ ಬಂದಿರ್ತೀವಿ, ಗುಂಡು ಕಟ್ಕೊಂಡಿರ್ತೀವಿ, ಈ ಕಡೆ ಬೆಂಡು ಕಟ್ಕೊಂಡಿರ್ತೀವಿ. ಆ ಗುಂಡಿಗೆ ತೇಲು ಗೊತ್ತಿಲ್ಲ, ಹಾಗಾಗಿ ಬೆಂಡಿಗೆ ಮುಳಿಗೆ ಗೊತ್ತಿಲ್ಲ ಅಂದರೆ ಪ್ರಾಯಶಃ ಇದರ ಅರ್ಥ ಏನಪ್ಪ ಅಂದರೆ, ಈ ಸಂಸಾರದಲ್ಲಿ ಇವೆಲ್ಲವೂ ಇದ್ದದ್ದೇ ಅಂತೇಳಿ. ಇವೆಲ್ಲವೂ ಇದ್ದಂಥ ಸಂದರ್ಭದಲ್ಲೂ ಕೂಡ ಇದನ್ನು ದಾಟತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಆತ್ಮಬಲ ಇದೆಯಲ್ಲ, ಅದನ್ನಷ್ಟೇ ಬೇಡುವಂತಕ್ಕಂಥದ್ದೇ ಪ್ರಾಯಶಃ ಭಗವಂತನಲ್ಲಿ ಬಸವಣ್ಣವ್ರ ಪ್ರಾರ್ಥನೆ. ಹಾಗೆ ಯುಗಾದಿ ಹಬ್ಬದ ದಿವಸನೂ ಕೂಡ ಎಲ್ಲರ ಪ್ರಾರ್ಥನೆ ಇಷ್ಟೇ, ಭಗವಂತ ನಿನಗೆ ಗೊತ್ತಿದೆ, ನಿನಗೆ ಅದೇನು ಕಷ್ಟ ಕೊಡ್ತೀವಿ, ಏನು ಸುಖ ಕೊಡ್ತೀವಿ, ನಮ್ಮ ಇಚ್ಛೆ ನೀನಿಲ್ಲ, ಅದು ಭಗವಂತನ ಕೈಲಿರುತ್ತೆ.
ಆದರೆ ನಾವು ಬೇಡಬೇಕಾದಂಥ ಪ್ರಾರ್ಥನೆ ಇಷ್ಟೇ, ನನಗೇನಾದರೂ ಕೊಡು, ಆದ್ರೆ ನೀನು ಕೊಡ್ತಕ್ಕಂಥ ಕಷ್ಟಗಳನ್ನು ಸಹಿಸ್ತಕ್ಕಂಥ ಅದ್ಭುತವಾದಂಥ ಆತ್ಮಶಕ್ತಿ ಕೊಡುವಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಇಂಥ ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಹಬ್ಬಕ್ಕೆ ಅತಿಯಾದಂಥ ಒಂದು ಸೂಕ್ತಕ್ಕಂಥ ಕಷ್ಟಗಳನ್ನು ಸಹಿಸ್ತಕ್ಕಂಥ ಅದ್ಭುತವಾದಂಥ ಆತ್ಮಶಕ್ತಿ ಕೊಡುವಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಇಂಥ ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಹಬ್ಬಕ್ಕೆ ಅತಿಯಾದಂಥ ಒಂದು ಸೂಕ್ತವಾದಂಥ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮಗೆ ಗೊತ್ತಿದೆ ಪ್ರಾಯಶಃ ಪ್ರತಿಯೊಂದು ಸಂಪ್ರದಾಯದಿಂದ ಇರ್ತಕ್ಕಂಥ ಒಂದು ಜೀವಸೂತ್ರ ಎಷ್ಟು ಮಟ್ಟಿಗೆ ಇದೆ ಇರಲಿಕ್ಕೆ ಕೆಲವು ಭಾಗದಲ್ಲಿ ಇದೆ ಹೆಂಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಂತೂ, ಮಧ್ಯ ಕರ್ನಾಟಕದಲ್ಲಿ, ನಮ್ಮ ಚಿಕ್ಕಮಗಳೂರು ಈ ಕಡೆ ಎಲ್ಲ ನಾವು ಯುಗಾದಿ ಹಬ್ಬ ಬರೀ ಹೋಳಿಗೆ ಊಟ ಮಾಡೋದು ಅಷ್ಟೇ ಅಲ್ಲ, ಇದು ಊಟ ಮಾಡಿ ಆದ ತಕ್ಷಣ ಒಂದು ಪ್ರಮುಖವಾದ ಘಟ್ಟ ಇದೆ, ಅದು ಚಂದ್ರ ದರ್ಶನ ಅಂತೇಳಿ, ಚಂದ್ರ ನೋಡಬೇಕು ಅಂತೇಳಿ. ನೀವು ಸಾಮಾನ್ಯವಾಗಿ ಕೇಳಿ ಯಾರನ್ನಾದ್ರೂ ಏನ ಚಂದ್ರ ಕಾಣುತ್ತೆ ಅಂದ್ರೆ ಅದೊಂದು ಸಂಭ್ರಮ. ಅದು ಊರವರೆಲ್ಲ ಸೇರಿ ಚಂದ್ರ ನೋಡ್ತೀವಿ, ಆ ಸಂದರ್ಭದಲ್ಲಿ ಕಟ್ಲೆಟ್ ಮಾಡಿ ಹಂಚ್ಕೊಂತ ಬರ್ತೀವಿ. ಚಂದ್ರ ನೋಡಿದ ತಕ್ಷಣ ಎಲ್ಲರಿಂದ ಬರ್ತಕ್ಕಂಥ ಪ್ರತಿಕ್ರಿಯೆ ಒಂದೇ, ಏನು ಮಾಡ್ತೀವಿ ಚಂದ್ರ ನೋಡಿ ಅಂದರೆ, ಚಂದ್ರ ನೋಡಿದವನೇ ಹೋಗಿ ಯಾರೋ ನಮ್ಮ ದೊಡ್ಡಪ್ಪಗೆ, ನಮ್ಮ ಹಿರಿಯರಿಗೆ, ನಮ್ಮೂರು ಬಂಧುಗಳಿಗೆ, ನಮ್ಮೂರು ಜಂಗಮರಿಗೆ ಅಡ್ಬಿದ್ದು ಬಂದೆ ಕಣ, ನಮ್ಮ ದೊಡ್ಡಪ್ಪಂತ ಮಾತಾಡೋ ಒಂದು ವರ್ಷ ಆಯಿತು ಕಣ, ಯಾಕೋ ಒಂದು ರೀತಿ ಸಂಘರ್ಷ ಗಲಾಟೆ ಇತ್ತು, ಈಗ ಒಂದಾದ್ವಿ ಕಣ ಅಂದರೆ ಬೆಂದಂಥ ಮನಸ್ಸುಗಳನ್ನು ಒಂದು ಮಾಡ್ತಕ್ಕಂಥ ಮಾತ್ರವಾದಂಥ ಶಕ್ತಿ ಇದೆಯಲ್ಲ, ಅದು ಈ ಹಬ್ಬದಿಂದ ಇರ್ತಕ್ಕಂಥ ಚಂದ್ರದರ್ಶನದಿಂದ ಸಾಧ್ಯ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಹಬ್ಬದಿಂದ ಇರ್ತಕ್ಕಂಥ ಸಾತ್ವಿಕ ಸಂಪ್ರದಾಯ ಅಂತಕ್ಕಂಥದ್ದು ಇದೆಯಲ್ಲ, ಬದುಕನ್ನು ಸರಿದಾರಿ ಕೊಂಡೊಯ್ತಕ್ಕಂಥ ನಿಟ್ಟಿನಲ್ಲಿ ಅನೇಕವಾದಂಥ ಒಂದು ರೀತಿ ಒಳಸೂತ್ರಗಳನ್ನ ಕಟ್ಟಿಕೊಟ್ಟಿರುತ್ತೆ. ಅದನ್ನು ತೆರೆದು ನೋಡಬೇಕಾದಂಥ ಒಳಗಣ್ಣಿದೆಯಲ್ಲ, ತೆರೆದ ಕಣ್ಣಿದೆಯಲ್ಲ, ಅದಿದ್ದಾಗ ಈ ಹಬ್ಬದ ಶ್ರೇಷ್ಠತೆ ಅರ್ಥವಾಗುತ್ತೆ, ಅದನ್ನು ಗರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರಾಯಶಃ ಯುಗಾದಿ ಹಬ್ಬದ ಪ್ರಾರಂಭದ ಕೆಲವು ದಿನಗಳ ಹಿಂದೆ, ನಿನ್ನೆ ಮೊನ್ನೆ ಅಷ್ಟೇ ಮ್ಯಾನ್ಮಾರ್ನಲ್ಲಿ ಅಥವಾ ಇನ್ಯಾವುದೋ ಬ್ಯಾಂಕಾಕಲ್ಲೆಲ್ಲ ಆಗಿರ್ತಕ್ಕಂಥ ಪ್ರಳಯವನ್ನು ನೋಡಿದ ತಕ್ಷಣ ಯಾರಿಗಾದ್ರೂ ಕೂಡ ಒಂದು ಶಾಕ್ ಆಗುತ್ತೆ. ಭಗವಂತ ಯಾಕೆ ಈ ರೀತಿ ನಿಸರ್ಗ ಯಾಕೆ ಮುನ್ಸ್ಕೊಂಡಿದೆ, ಯಾಕೆ ಈ ಪ್ರಕೃತಿ ಮುನ್ಸ್ಕೊಂಡಿದ್ದಾಳೆ ಅಂತಕ್ಕಂಥ ಭಯ ಎಲ್ಲರೂ ಕಾಡುತ್ತೆ. ಪ್ರಾಯಶಃ ಅಂತ ಎಲ್ಲ ನೊಂದಿರ್ತಕ್ಕಂಥ ಆ ಸಾವಿಗೀಡಾದಂಥ ಕುಟುಂಬಗಳಿಗೆ ಮತ್ತಷ್ಟು ಆತ್ಮಬಲ ತುಂಬತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ. ಅದ್ರ ಜೊತೆಗೆ ಪ್ರಾಯಶಃ ನಿಸರ್ಗ ಮುನಿಯದಂತೆ, ಪ್ರಕೃತಿ ಮುನಿಯದಂತೆ ನಾವು ವಹಿಸ್ಕೊಳ್ಬೇಕಾದಂಥ ನಮ್ಮೇಲಿರ್ತಕ್ಕಂಥ ಒಂದು ಪ್ರಾಕೃತಿಕ ಜವಾಬ್ದಾರಿ ಅಂತೇಳಿ, ನಮ್ಗೆ ಹೆಂಗೆ ಕೆಲವು ಧಾರ್ಮಿಕವಾದಂಥ ಸ್ವಾತಂತ್ರ್ಯ ಇದೆಯೋ, ರಾಜಕೀಯ ಸ್ವಾತಂತ್ರ್ಯ ಇದೆಯೋ, ಯಾವ್ಯಾವ ಶೈಕ್ಷಣಿಕ ಸ್ವಾತಂತ್ರ್ಯ ಇದೆಯೋ, ಹಾಗೆ ಪ್ರಾಕೃತಿಕವಾದಂಥ ಒಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಕೂಡ ಇರಬೇಕಾಗತ್ತೆ. ಅದು ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ನಿಸರ್ಗ ಸಹಜವಾಗಿ ಬದುಕ್ತಕ್ಕಂಥ ನಿಟ್ಟಿನಲ್ಲಿ, ಪ್ರಾಯಶಃ ಒಂದು ರೀತಿ ದುರಾಸೆಗೆ ಒಳಗಾಗದೇ ಇರತಕ್ಕಂಥ ಒಂದು ಸಹಜವಾದಂಥ ಬದುಕಿನಲ್ಲಿ ಬದುಕಂಥದ್ರಲ್ಲಿ ನಮ್ಮದು ಹಿತ ಇದೆ, ಇಡೀ ಜಗತ್ತಿನ ಹಿತ ಇದೆ ಅಂತಕ್ಕಂಥ ಸತ್ಯವನ್ನು ಯುಗಾದಿ ಹಬ್ಬದ ದಿವಸ ನಾವು ಭರಿಸಲೇಬೇಕಾಗತ್ತೆ. ಆ ಪ್ರಳಯ ಅಂತಕ್ಕಂಥದ್ದು ಏನಿದೆ, ಯಾವೊಂದು ಭೂಕಂಪ ಅಂತಕ್ಕಂಥದ್ದು ಏನಿದೆ, ಪ್ರಾಯಶಃ ಅದಾದ ತಕ್ಷಣ ನನಗೆ ನೆನಪಾಯಿತು ಅಂದರೆ 12ನೇ ಶತಮಾನದ ಅಲ್ಲಮ ಪ್ರಭುವಿನ ಒಂದು ಅದ್ಭುತವಾದಂಥ ವಚನ ಅಂತ. ನೋಡಿ, ನಾವೆಲ್ಲ ಪ್ರಳಯ ಅಂದರೆ ಈಗ ಆಗ್ತಕ್ಕಂಥ ಪ್ರಳಯವೇ ಪ್ರಳಯ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಒಂದು ಹೊಸ ವ್ಯಾಖ್ಯಾನ ಕೊಡ್ತಾರೆ ಅಲ್ಲಮ ಪ್ರಭು. ಇದರಲ್ಲಿ ಒಂದು ಡೆಫಿನೇಷನ್ನೇ ಬೇರೆ ರೀತಿ ತಿರುಗಿಸ್ತಾರೆ ಅಲ್ಲಮ ಪ್ರಭುಗಳು ಅಂತೇಳಿ. ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿ, ಹಿಂದೆ ಎಷ್ಟು ಪ್ರಳಯವಾಗಿತ್ತು, ಮುಂದೆ ಎಷ್ಟು ಪ್ರಳಯವಾಗುವುದು ನಾನು ಅರಿಯೇ ಅಂತೇಳಿ. ಹಿಂದೆ ಎಷ್ಟು ಪ್ರಳಯ ಆಗಿದೆ, ಮುಂದೆ ಏನಾಗುತ್ತೆ ಅದು ನನಗೆ ಗೊತ್ತಿಲ್ಲ ಅಂತೇಳಿ. ಅದು ಪ್ರಳಯ ಅಂತಕ್ಕಂಥದ್ದು ಏನಪ್ಪ ಅಂದರೆ, ತನ್ನ ಸ್ಥಿತಿಯ ತಾನು ಅರಿಯದಿದ್ದಡೆ ಅದೇ ಪ್ರಳಯ ಅಂತ, ತನ್ನ ವಚನ ತನಗೆ ಹಾಗೆ ಆದೊಡೆ ಅದೇ ತನಗೆ ಪ್ರಳಯ ಅಂತ. ಹಾಗೆ ಇಂಥ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ ಅಂತೇಳಿ ಕೇಳೋ ಮುಖೇನ ಅಲ್ಲಮ ಪ್ರಭುಗಳು ಈ ಪ್ರಳಯದ ಬಗ್ಗೆ ಒಂದು ವಿಶೇಷವಾದಂಥ ವ್ಯಾಖ್ಯಾನ ಕೊಡ್ತಾರೆ. ಅದೇನಪ್ಪ ಅಂದರೆ, ನೋಡಿ, ಇದು ಸಹಜ, ಯಾವುದಾದ್ರೂ ಒಂದು ಮತ್ತೊಂದು ಚಿಗುರಬೇಕು ಅಂದರೆ ಹಣ್ಣೆಲೆ ಉದುರಬೇಕು ಅಂತೇಳಿ, ಯುಗಾದಿ ಹಬ್ಬದ ದಿವಸ ಇದು ಆಗುತ್ತೆ ಅಂತೇಳಿ. ಹಾಗಾಗಿ ನಾವು ಒಳದ ಮೇಲೆ ಇನ್ನೊಬ್ರು ಹುಡ್ತಾರೆ ಅಂತೇಳಿ. ಈ ಪ್ರಳಯ ಅಂತಕ್ಕಂಥದ್ದು ಇದೆಯಲ್ಲ, ಮತ್ತೊಂದು ಸೃಷ್ಟಿಗೆ ಕಾರಣಕರ್ತವಾದ್ದು ಅಂತೇಳಿ. ಇದೊಂದು ಸಹಜವಾದ ಪ್ರತಿಕ್ರಿಯೆ ನಿಸರ್ಗದಲ್ಲಿ, ಈ ಪ್ರಾಯಶಃ ಇದು ಸಹಜವಾದಂಥ ಪ್ರಕ್ರಿಯೆ ಅಂತೇಳಿ. ಆದರೆ ಅವ್ರು ಪ್ರಶ್ನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಪ್ರಳಯ ಹೋಗಲಿ, ನಮಗೆ ಯಾವುದಪ್ಪ ಪ್ರಳಯ ಅಂದರೆ ತನ್ನ ಸ್ಥಿತಿಯ ತಾನು ಅರಿಯದಿದ್ದೇನೆ. ನೋಡಿ, ನನಗೊಂದು ಭಗವಂತ ಒಂದು ಸ್ಥಿತಿ ಕೊಟ್ಟಿದ್ದಾನೆ ರೀ, ತಾನು ಸದಾ ಕ್ರಿಯಾಶೀಲನಾಗಿರಬೇಕು, ತಾನು ಬದುಕೋದ್ರ ಜೊತೆಗೆ ಬೇರೆಯವ್ರ ಬದುಕಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಪ್ರಾಯಶಃ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಕೆಟ್ಟದ್ದು ಮಾಡಬಾರ್ದು. ಇಂಥ ಸ್ಥಿತಿಯನ್ನು ಅರಿತು ಕ್ರಿಯಾಶೀಲವಾದಂಥ ಬದುಕನ್ನು ಬದುಕಿದಾಗ ಮಾತ್ರ ನಿನ್ನ ಸ್ಥಿತಿಗೆ ಬೆಲೆ, ಹಾಗೆ ನಿನ್ನ ಮನುಷ್ಯತ್ವಕ್ಕೆ ಬೆಲೆ. ಇದನ್ನು ತಪ್ಪಿಬಿಟ್ರೆ, ನಿನ್ನ ಬದುಕು ಜಡವಾಗಿಬಿಟ್ರೆ, ನಿನ್ನ ಬದುಕು ಒಂದು ರೀತಿ ಕೇಳಾಗ್ಬಿಟ್ರೆ, ಅದು ಕೂಡ ಒಂದು ಪ್ರಳಯ ಅಂತಕ್ಕಂಥದ್ದನ್ನು ಹೇಳ್ತಾರಲ್ಲ, ಅದು ವಚನ ಸಾಹಿತ್ಯದ ವಿಶೇಷ, ಅದು ಅಲ್ಲಮ ಪ್ರಭುವಿನ ವಿಶೇಷ. ಯಾವುದೋ ಒಂದು ಮಾತು ಕೊಟ್ಟಿರ್ತೀವಿ, ಆ ಮಾತನ್ನು ಉಳಿಸ್ಕೋಬೇಕಲ್ಲ, ಅದು ಉಳಿಸ್ಲಿಲ್ಲ ಅಂದರೆ ಅದು ಪ್ರಳಯ ಅಂತಾರೆ. ತನ್ನ ವಚನ ತನಗೆ ಹಾಗೆ ಆದೊಡೆ ಅದು ಕೂಡ ಪ್ರಳಯ ಅಂತೇಳಿ ಅವ್ರು ಭಗವಂತಿಗೆ ಹೇಳ್ತಾರೆ. ನೋಡಿ, ಭಗವಂತ ಮಾಡ್ತಕ್ಕಂಥ ಪ್ರಳಯ ಅದು ಕಾಲಕ್ಕೆ ಮಿತಿಯ. ಇವತ್ತು ಥೈಲ್ಯಾಂಡಲ್ಲಾಗಿದೆ, ಬ್ಯಾಂಕಾಕಲ್ಲಾಗಿದೆ, ಮತ್ತು ನಾಳೆ ಆಗ್ಲಾರ್ದವು, ಹಿಂದೆ ಯಾವಾಗಿತ್ತೋ ಗೊತ್ತಿಲ್ಲ, ಅದು ಕಾಲಕ್ಕೆ ಮಿತಿ ಪಟ್ಟಿದ್ದು. ಆದರೆ ತನ್ನತನ ಅಂತಕ್ಕಂಥದ್ದು ಇದೆಯಲ್ಲ, ಇದು ನಿರಂತರವಾಗಿ ಪ್ರಳಯ ಆಗ್ತಾ ಇರುತ್ತೆ. ಇವತ್ತು ಕೇಡು ಮಾಡ್ತಿರ್ತಾರೆ, ನಾಳೆನೂ ಅನ್ಯಾಯ ಮಾಡ್ತಿರ್ತಾರೆ. ಇದಿದ್ರೆ ಇದು ನಿರಂತರವಾದಂಥ ಪ್ರಳಯ. ಇಂಥ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ ಅಂತಾರೆ. ಭಗವಂತ ನಿನ್ನಲ್ಲೂ ಕೂಡ ಇಂಥ ಪ್ರಳಯ ಇಲ್ಲ, ಆದರೆ ಮನುಷ್ಯರಲ್ಲಿ ಇಂಥ ಪ್ರಳಯ ಇದೆ ಅಂತಕ್ಕಂಥದ್ದನ್ನು ಹೇಳೋ ಮುಖೇನ ಆ ನಿಸರ್ಗವನ್ನು, ಪ್ರಕೃತಿಯನ್ನು ಉಳಿಸಬೇಕಾದಂಥ ದೊಡ್ಡ ಎಚ್ಚರವನ್ನು 12ನೇ ಶತಮಾನದ ವಚನ ಸಾಹಿತ್ಯ ನಮಗೆ ಕೊಟ್ಟಿದೆ ಅಂತೇಳಿ. ಅದಕ್ಕೊಂದು ಅಪರೂಪದ ವಚನ ಇದೆ, ಆ ವಚನ ಹೇಳಿ ಇವತ್ತಿನ ಮತ್ತೊಮ್ಮೆ ಯುಗಾದಿ ಶುಭಾಶಯಗಳೊಂದಿಗೆ ಎಲ್ಲರೂ ಬದುಕು ಹೊಸನಾಗಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಆ ವಚನದ ಸ್ಪಷ್ಟೀಕರಣ ಇಷ್ಟೇ. ನೋಡಿ, ಇವತ್ತೇನಾಗಿದೆ ಅಂದರೆ, ಬದುಕು ಚೆನ್ನಾಗಿರಬೇಕು ಅಂದರೆ ಬೇಕು 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 ಅಂತೇಳಿ ಬರೀ ಎಲ್ಲದನ್ನು ಬೇಡ್ತಕ್ಕಂಥದ್ದಲ್ಲ ಅಂತೇಳಿ. ಮತ್ತೇನು ಮಾಡಬೇಕು, ಆ ಬೇಕು ಬೇಕು ಅಂತದಕ್ಕೆ ಸ್ವಲ್ಪ ಬ್ರೇಕ್ ಆಗಬೇಕು ಅಂತೇಳಿ. ಆಗ ನೋಡಿ, ಬದುಕು ಎಷ್ಟು ಸ್ವಾದವಾಗಿರುತ್ತೆ ಇರಲಿಕ್ಕೆ. ಇವತ್ತು ಆಗ್ತಾ ಇರ್ತಕ್ಕಂಥ ಪ್ರಳಯಕ್ಕೆ ಬಹುಪಾಲು ಕಾರಣ ಅದೇ ಅಂತಕ್ಕಂಥದ್ದನ್ನು 12ನೇ ಶತಮಾನದಲ್ಲಿ ಉಪಮಾದೇವಿ ಪ್ರಸ್ತಾಪ ಮಾಡ್ತಾಳಲ್ಲ.
ನಿಮಗೆಲ್ಲ ರೇಷ್ಮೆ ಹುಳ ಗೊತ್ತಿದೆ. ನಿಮಗೆ ಆ ರೇಷ್ಮೆ ಹುಳಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲೆ ತನ್ನನ್ನೇ ಸುತ್ತಿ ಸುತ್ತಿ ಸಾವು ಬರುವಂತೆ. ನಿಮಗೆ ಗೊತ್ತಿದೆ, ರೇಷ್ಮೆ ಹುಳ ಬೆಳೆಯರಿಗೆಲ್ಲ ಗೊತ್ತಿರುತ್ತೆ. ಅದು ನೂಲನ್ನು ಸುತ್ತಿ 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 ಕಡೆಗೆ ಅದು ಸುತ್ತಿ ಸಾವು ಬರುವಂತೆ. ನಿಮಗೆ ಗೊತ್ತಿದೆ, ರೇಷ್ಮೆ ಹುಳ ಬೆಳೆಯರಿಗೆಲ್ಲ ಗೊತ್ತಿರುತ್ತೆ. ಅದು ನೂಲನ್ನು ಸುತ್ತಿ 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 ಕಡೆಗೆ ಅದು ಗೊತ್ತಾ ನಿಮಗೆ? ಅದೇ ಸತ್ತೋಗ್ಬಿಡುತ್ತೆ ಅದು ಅಂತೇಳಿ. ಅದು ಸತ್ತ ಮೇಲೆ ನಾವು ರೇಷ್ಮೆ ಬಟ್ಟೆ ಮಾಡೋದು ಅಂತೇಳಿ. ಏನು ಅದ್ಭುತವಾದ ಉದಾಹರಣೆ ಕೊಡ್ತಾರೆ ನೋಡಿ ಅಕ್ಕಮಹಾದೇವಿ. ತೆರಣಿಯ ಹುಳು ತನ್ನ ನೂಲನ್ನೇ ತಾನೇ ಸುತ್ತಿ ಸುತ್ತಿ ತಾನೇ ಸಾವು ತಂದುಕೊಳ್ಳುವಂತೆ ಮನಬಂಧುದ ಬಯಸಿ ಬಯಸಿ ಸಾಯ್ತಿದೆ ಈ ಜೀವ. ಈ ಜೀವ ಯಾಕೆ ಸಾಯ್ತಿದೆಪ್ಪ ಅಂದ್ರೆ ಬೇಕಾದನ್ನೆಲ್ಲ ಬಯಸಿ ಬಯಸಿ ಅಂತ ಅದು ಬೇಕು ಇದು ಬೇಕು ಇದು ಬೇಕು ಅಂತೇಳಿ ಪ್ರಾಯಶಃ ಬೇಕು ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಇಡೀ ಬದುಕು ಒಂದು ರೀತಿ ಕೆಟ್ಟದಾಗ್ತಾ ಇದೆ, ಬದುಕು ಪ್ರಪಾತಕ್ಕೆ ಹೋಗ್ತಾ ಇದೆ ಅಂತಕ್ಕಂಥ ಎಚ್ಚರ ಹೇಳ್ತಾಳು. ಮನಬಂಧುದ ಬಯಸಿ ಬಯಸಿ ಬೇಯ್ತಿದೆ ಈ ಜೀವ, ತನ್ನ ಮನದ ದುರಾಸೆಯ ಮಾಡಿಸಿ ನಿನ್ನತ್ತ ಒಪ್ಪಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ಅಂತೇಳಿ. ಈ ಭಗವಂತನ ಅವಳು ಏನು ಕೇಳಲ್ಲ, ಭಗವಂತ ನಾನು ಏನು ಕೇಳಲ್ಲ, ನಮ್ಮ ಒಳಗಡೆ ಒಂದು ದುರಾಸೆ ಅಂತ ಇರುತ್ತಲ್ಲ, ಆ ದುರಾಸೆ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತೇಳಿ. ಪ್ರಾಯಶಃ ಬದುಕಿಗೆ ಬಂಡವಾಳ ಅಂದರೆ ಆಸೆ ಬೇಕು, ನಿಜ. ಆಸೆ ಇಲ್ಲದಿದ್ರೂ ಬದುಕಲಿಕ್ಕೆ ಆಗಲ್ಲ. ಆ ಆಸೆಯನ್ನು ಕೂಡ ಮಿತಿಗೊಳಪಡಿಸಿ ಆ ಮುಖೇನ ದುರಾಸೆ ಅಂತಕ್ಕಂಥ ಪದವನ್ನು ನಮ್ಮಿಂದ ದೂರೀಕರಿಸಿ ಪ್ರಾಯಶಃ ಇಂಥ ಹಬ್ಬದಿಂದ ಒಂದು ದೊಡ್ಡ ಸಂಕಲ್ಪದ ದಿನವನ್ನಾಗಿ ಆಚರಣೆ ಮಾಡೋಣ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಈ ಹಬ್ಬದ ಗಳಿಗೆನೇ ಹಂಗೆ ವಿಶೇಷವಾದಂಥ ರಸದ ಗಳಿಗೆ ಅದು. ಯಾಕಪ್ಪ ಅಂದರೆ ಈ ಗಳಿಗೆ ಅಂತಕ್ಕಂಥದ್ದು ರಸದ ಗಳಿಗೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ತಿಳಿದವರು ಹಿಗ್ಗಿಸಿದಷ್ಟು ಹಿಗ್ಗುವುದು ಹಿಗ್ಗು, ತಿಳಿಯದವರು ಕುಗ್ಗಿಸಿದಷ್ಟು ಕುಗ್ಗುವುದು ಹಿಗ್ಗು. ತಿಳಿದು ನಡೆದರೆ ಗಳಿಗೆ ಗಳಿಗೆಯು ರಸದ ಗಳಿಗೆ, ತಿಳಿಯದೆ ನಡೆದರೆ ಗಳಿಗೆ ಗಳಿಗೆಯು ವಿಷದ ಗುಳಿಗೆ ಅಂತೇಳಿ. ಬಂದಿಗಳೇ, ಭಗವಂತ ನನಗೆ ಕೇವಲ ಗಳಿಸೋದು ಕೊಟ್ಟಿಲ್ಲ, ಕೇವಲ ಬಳಸೋದು ಕೊಟ್ಟಿಲ್ಲ, ಕೇವಲ ಉಳಿಸೋದು ಕೊಟ್ಟಿಲ್ಲ, ಮತ್ತೇನು ಕೊಟ್ಟಿದ್ದಾನೆ? ಆ ಗಳಿಕೆ ಬಳಕೆ ಉಳಿಕೆಗಳ ಮಧ್ಯೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಆ ತಿಳುವಳಿಕೆಯನ್ನು ಸದಾ ಜತನದಿಂದ ಕಾಪಿಟ್ಕೊಳ್ತಾ, ಸದಾ ಜಾಗೃತವಾಗಿಟ್ಕೊಳ್ತಾ ಒಂದು ಸಾರ್ಥಕವಾದಂಥ ಬದುಕಿನಲ್ಲಿ ಸಾಗಬೇಕಾದಂಥ ಸಾತ್ವಿಕ ಹಾದಿಯನ್ನು ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೆ ತೋರಿಸಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಸಕಲ ಜೀವಕೋಟಿಗೂ ಭಗವಂತ ಒಳ್ಳೇದು ಮಾಡಲಿ. ಅದರಲ್ಲೂ ವಿಶೇಷವಾಗಿ ಈ ಹೊಸ ಸಂವತ್ಸರದ ದಿವಸ ಆ ಭಗವಂತನ ಪ್ರಾರ್ಥನೆ ಇಷ್ಟೇ, ಭಗವಂತ ನೀನು ಯಾರನ್ನು ಬೇಕಾದ್ರೂ ಪರೀಕ್ಷೆ ಮಾಡು, ಆದರೆ ದಯಮಾಡಿ ಪರೀಕ್ಷೆ ಇಡೀ ಜಗತ್ತಿಗೆ ಆಹಾರ ಕೊಡ್ತಿರ್ತಕ್ಕಂಥ ಅನ್ನ ಕೊಡ್ತಿರ್ತಕ್ಕಂಥ ರೈತನ ಜಾಸ್ತಿ ಪರೀಕ್ಷೆ ಮಾಡಬೇಡ. ಕಾರಣ ಈ ಮಣ್ಣಿನ ಮಗನ ಕಾರಣಕ್ಕೋಸ್ಕರ ಅವನು ಚೆನ್ನಾಗಿರಬೇಕು, ಅವನು ಬದುಕಿದ ಮಾತ್ರ ಜಗತ್ತು ಬದುಕುತ್ತೆ ಅಂತ ಕಾರಣಕ್ಕೋಸ್ಕರ ನೀನು ಕೂಡ ಯಾವ ಕಾರಣಕ್ಕೂ ರೈತರ ಮೇಲೆ, ಕೃಷಿ ಮಕ್ಕಳ ಮೇಲೆ ಮುನಿಯಾದ ಹಾಗೆ ಕಾಲಕ್ಕೆ ಒಳ್ಳೆ ಮಳೆ ಕೊಡು, ಮಳೆಗೆ ತಕ್ಕ ಬೆಳೆ ಕೊಡು, ಬೆಳೆಗೆ ತಕ್ಕ ಬೆಲೆ ಕೊಡು. ಅದು ಯುಗಾದಿ ಹಬ್ಬದ ದಿನ ಎಲ್ಲರೂ ಸುಖವಾಗಿರಲಿ, ವಿಶೇಷವಾಗಿ ರೈತರ ಮಕ್ಕಳು ಸುಖವಾಗಿರಲಿ ಅಂತಕ್ಕಂಥ ವಿಶೇಷವಾದಂಥ ಆಶಯವನ್ನು ಪ್ರಾರ್ಥನೆಯನ್ನು ಭಗವಂತನ ಜೊತೆ ಮಾಡ್ತಾ ಯುಗಾದಿ ಹಬ್ಬದ ಎಲ್ಲ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಸಕಲ ಜೀವಕೋಟಿಯನ್ನು ಕೂಡ ಸಂರಕ್ಷಣೆ ಆಗಲಿ ಅಂತಕ್ಕಂಥ ಸದಾಶಯದೊಂದಿಗೆ ಇವತ್ತು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಈ ಸಂದರ್ಶನವನ್ನು ನಲ್ಲುಡಿಗಳನ್ನು ಆಲಿಸ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇನೆ. ಶರಣ